ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಒಂದು ಬ್ಯೂಟಿಫುಲ್ ಆಗಿರೋಂಥ ಲಾಡ್ಜ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಲಾಡ್ಜ್ ಅಂದರೆ ತುಂಬ ಜನ ಚಿಕ್ಕಪೇಟೆಗೆ ಶಾಪಿಂಗ್ ಬರ್ತೀರಾ ಅಂಥವ್ರಿಗೆ ಯೂಸ್ಫುಲ್ ಆಗಿರುತ್ತೆ. ಅವೆನ್ಯೂ ರೋಡಲ್ಲಿ ಬನಾರಸ್ ಸ್ವೀಟ್ ಹೌಸ್ ಬರುತ್ತೆ. ಸೊ ಬನಾರಸ್ ಸ್ವೀಟ್ ಹೌಸಿಂದ ಸ್ವಲ್ಪ ಮುಂದೆ ಹೋದರೆ ಈ ಸ್ಟ್ರೀಟ್ನ ಹಾರ್ಟಿ ಸ್ಟ್ರೀಟ್ ಅಂತ ಕರೀತಾರೆ. ಸೊ ಅವೆನ್ಯೂ ರೋಡಲ್ಲಿ ತುಂಬಾ ಫೇಮಸ್ ಬನಾರಸ್ ಸ್ವೀಟ್ ಹೌಸ್. ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಈ ಲಾಡ್ಜ್ ಸಿಗುತ್ತೆ. ಈ ಲಾಡ್ಜ್ ಮಧ್ಯದಲ್ಲಿದೆ, ಮಾರ್ಕೆಟ್ ಮಧ್ಯದಲ್ಲಿದೆ. ನೀವು ಲೈಕ್ ಮಾರ್ಕೆಟಲ್ಲಿ ಎಲ್ಲ ಪರ್ಚೇಸ್ ಮಾಡೋಕ್ಕೆ ನಿಯರ್ ಬೈ ಪ್ಲೇಸಸ್ ಇರುತ್ತೆ. ಸೊ ದಟ್ ನೀವು ತುಂಬ ದೂರ ನಡಿಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ. ತುಂಬ ಬೆಸ್ಟ್ ಲಾಡ್ಜ್ ಅಂತ ಹೇಳ್ತೀನಿ. ಫ್ಯಾಮ್ಲಿನೂ ಹೋಗಿ ಇಲ್ಲಿ ಸ್ಟೇ ಮಾಡ್ಬೋದು. ಸೊ ನೋಡಿ, ಇದೆ ಆದರ್ಶ್ ಹೋಟೆಲ್ ಅಂತ. ಸೊ ನೋಡ್ತಾ ಇದ್ದೀರಲ್ಲ, ಬೇಸ್ಮೆಂಟಲ್ಲಿದೆ. ಸೊ ಪ್ರೈಸಸ್ ಎಷ್ಟು, ಎಲ್ಲ ಡೀಟೇಲ್ಸ್ ಈ ವಿಡಿಯೋಲಿ ತಿಳಿಸ್ತೀನಿ. ಬನ್ನಿ ಈಗ ಓನರ್ನ ಮಾತಾಡಿಸ್ಕೊಂಡು ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡೋಣ. ಹಾಯ್ ಸರ್, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್. ತುಂಬಾ ದಿವಸ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಬಿಸ್ನೆಸ್ ಎಲ್ಲ ಹೆಂಗ್ ನಡೀತಾ ಇದೆ ಸರ್? ತುಂಬಾ ಚೆನ್ನಾಗಿ ನಡೀತಾ ಇದೆ ಮೇಡಮ್. ಓಕೆ. ಸೊ ಈಗ ಹೊಸ ವ್ಯೂವರ್ಸ್ ತುಂಬಾ ಜನ ನೋಡ್ತಾರೆ. ಸೊ ಅವ್ರಿಗೆಲ್ಲ ಸ್ಮಾಲ್ ಅಪ್ಡೇಟ್ ಕೊಡೋಣ ನಿಮ್ಮ ಹೋಟೆಲ್ ಬಗ್ಗೆ, ಕೆಲವೊಂದು ಡೀಟೇಲ್ಸ್ ಹೇಳಿ. ಸೊ ನಿಮ್ಮ ಹೋಟ್ಲಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ, ಎಷ್ಟು ಪ್ರೈಸಸ್ ಇದೆ, ಇದೆಲ್ಲ ಸ್ವಲ್ಪ ಹೇಳ್ತಾ ಹೋಗೋಣ. ಓಕೆ ಮೇಡಮ್. ಮತ್ತೆ ಇಲ್ಲಿ ಚಿಕ್ಕಪೇಟೆಗೆ ಸುಮಾರು ಸ್ಟೇಟ್ಸ್ ಇಂದನೂ ಕಸ್ಟಮರ್ಸ್ ಬರ್ತಾರೆ. ಸೊ ಲೈಕ್ ಆಂಧ್ರ, ತಮಿಳ್ನಾಡು, ಕೇರಳ, ಸೊ ನಾರ್ತ್ ಸೈಡ್ ಇಂದನೂ ಬರ್ತಾರೆ. ಸೊ ನಿಮ್ಗೆ ಎಲ್ಲ ಲ್ಯಾಂಗ್ವೇಜ್ ಗೊತ್ತಿದೆ ಅಲ್ಲ? ಎಲ್ಲ ಲ್ಯಾಂಗ್ವೇಜ್ ಗೊತ್ತಿದೆ. ತಮಿಳ್ ವರುಮ ಅಜ್ಜಿ? ತಮಿಳ್ ಕೂಡ ವರುಮ. ತಮಿಳ್ ವರು, ತೆಲುಗು ವರು, ಕನ್ನಡ ಬರುತ್ತೆ. ನಿಮ್ಗೆ ಯಾವ ಭಾಷಾ 3, 4, 5 ಭಾಷಾ ಬರುತ್ತೆ ಮೇಡಮ್. ಆರಾಮಾಗಿ ಅಂತ ಕಸ್ಟಮರ್ಸ್ ಎಲ್ಲ ಇಲ್ಲಿ ಬಂದು ಸ್ಟೇ ಮಾಡ್ಬೋದು. ಸ್ಟೇ ಮಾಡ್ತಾರೆ. ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಲ್ಲ, ಏನೋ ಪ್ರಾಬ್ಲಮ್ ಇಲ್ಲ ಮೇಡಮ್. ಸೊ ಈಗ ಹೇಳಿ ಸರ್ ನಿಮ್ಮ ಹೋಟೆಲ್ ಬಗ್ಗೆ. ನಿಮ್ಮ ಹೋಟೆಲಲ್ಲಿ ಏನ್ ರೇಟ್ ಇಂದ ರೂಮ್ ಸ್ಟಾರ್ಟ್ ಆಗುತ್ತೆ? ನೋಡಿ ಮೇಡಮ್, ನಮ್ದು ಆಕ್ಚುಲಿ ಬ್ಯಾಂಗ್ಳೂರ್ನಲ್ಲಿ ರಂಗಸ್ವಾಮಿ ಟೆಂಪಲ್ ಸ್ಟ್ರೀಟ್, ಆರ್ಟಿ ಸ್ಟ್ರೀಟ್ ಅಂತ ಹೇಳ್ತಾರೆ. ಆ ನಿಯರ್ ಬನಾರಸ್ ಸ್ವೀಟ್ ಅವೆನ್ಯೂ ರೋಡ್. ಅವೆನ್ಯೂ ರೋಡ್ ಪಕ್ಕದಲ್ಲಿ ಒಂದು ರಂಗಸ್ವಾಮಿ ಟೆಂಪಲ್ ಸ್ಟ್ರೀಟ್ ಇದೆ. ಒಂದು 100 ಮೀಟರ್ಸ್ ಕೂಡ ಇಲ್ಲ ನಿಮ್ಗೆ. ಲೈಕ್ ಅವೆನ್ಯೂ ರೋಡ್ ಇಂದ ಇಂಡಿಯನ್ ಬ್ಯಾಂಕ್ ಬರುತ್ತೆ, ತುಂಬಾ ಫೇಮಸ್ ಇಲ್ಲಿ. ಸೊ ಇಂಡಿಯನ್ ಬ್ಯಾಂಕ್ ಸ್ವಲ್ಪ ಮುಂದೆ ಬಂದ್ರೆ ಬನಾರಸ್ ಸ್ವೀಟ್ ಹೌಸ್, ಅಲ್ಲಿಂದ 100 ಮೀಟರ್ಸ್ ಅಲ್ಲೇ ನಿಮಗೆ ಹೋಟೆಲ್ ಸಿಗುತ್ತೆ. ನಿಯರ್ ಬೈ ಫುಲ್ ಸರೌಂಡೆಡ್ ಮಾರ್ಕೆಟೇ ಇದೆ. ಸೊ ಮಾರ್ಕೆಟ್ ಪರ್ಚೇಸ್ ಬರೋರು ಇಲ್ಲಿ ಆರಾಮಾಗಿ ಬರ್ಬೋದು ಮೇಡಮ್. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ತುಂಬಾ 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 ರೆಸ್ಪೆಕ್ಟ್ ಇದೆ ಈ ಹೋಟೆಲ್ ಮೇಲೆ. ಯಾಕಂದ್ರೆ ತುಂಬಾ ಜನ ಲೇಡೀಸ್ ಕೂಡ ಬಂದು ಸಪ್ರೇಟ್ ಸ್ಟೇ ಮಾಡ್ತಾರೆ ಇಲ್ಲಿ. ಅಷ್ಟು ಧೈರ್ಯವಾಗಿ, ಅಷ್ಟು ಒಳ್ಳೆ ಸರ್ವಿಸ್ ಕೊಡ್ತಾರೆ. ಸೊ ಆರಾಮಾಗಿ ನೀವು ಬಂದು ಸ್ಟೇ ಮಾಡ್ಬೋದು. ಈಗ ಹೇಳಿ ಸರ್, ಏನೆಲ್ಲ ಫೆಸಿಲಿಟೀಸ್ ಇದೆ, ಹೆಂಗೆ ಅಂತ? ಮೇಡಮ್, ಇಲ್ಲಿ ನೋಡಿ, ಗೋಲ್ಡ್ ಮಾರ್ಕೆಟ್ ತುಂಬ ನಿಯರೆಸ್ಟ್ ಇದೆ. ಆಮೇಲೆ ಸೀರೆ, ಚೂಡಿದಾರು, ಲೆಗಿನ್ಸು, ಆಮೇಲೆ ಸ್ಟೀಲ್ ಬಜಾರು, ಟೋಟಲಿ ಇಲ್ಲಿ ಎಲ್ಲ ಚಿಕ್ಕಪೇಟ್ ಬ್ಯಾಂಗ್ಳೂರ್ನಲ್ಲಿ ಬರೋರ್ಗೆ ತುಂಬಾ ನಿಯರೆಸ್ಟ್. ಅಂದ್ರೆ ಮಧ್ಯನಲ್ಲಿ ನಮ್ದು ಲಾಡ್ಜಿಂಗ್ ಇದೆ. ಆ ಲಾಡ್ಜಿಂಗ್ ನಲ್ಲಿ ಡಬಲ್ ರೂಮ್ ಬಂದು 900 ರುಪೀಸ್ ಇದೆ. ಜಾಸ್ತಿ ಮಾಡಿಲ್ಲ. ಯಾಕೆಂದ್ರೆ ಇಲ್ಲಿ ಬರೋರು ಪಾಪ ಅಲ್ಲ ಬಿಸ್ನೆಸ್ ಮ್ಯಾನ್ ಬರೋರು, ಟೋಟಲಿ ಬಿಸ್ನೆಸ್ ಮ್ಯಾನ್ ಬರೋರನ್ನ ನಾವು ಜಾಸ್ತಿ ರೇಟ್ ಮಾಡಿದ್ರೆ ಯಾರಿಗೆ ಅನುಕೂಲ, ಸ್ವಲ್ಪ ಇದು ಆಗುತ್ತೆ. ಅದರಿಂದ ಬರೀ 900 ಡಬಲ್ ಬೆಡ್ರೂಮು. ಆಮೇಲೆ ಸಿಂಗಲ್ ಬೆಡ್ರೂಮ್ ಬಂದು ವಿತ್ ಅಟ್ಯಾಚ್, ಅದು ಸಿಂಗಲ್ ರೂಮ್ ಬಂದು ವಿತ್ ಅಟ್ಯಾಚ್ ಇದೆ. ಅದು ಬಂದು 560 ರೂಪಾಯಿ. ಬರೀ 560 rupees. ಟ್ರಸ್ಟ್ ಮೀ, 2 years ಬ್ಯಾಕ್ ನಾನು ವಿಡಿಯೋ ಮಾಡಿದ್ದೆ, ಆಗ್ಲೂ ಇದೇ ಪ್ರೈಸ್ ಇತ್ತು. 2 years ಆದ್ಮೇಲೆ ಬಂದ್ರೂ ಇದೇ ಪ್ರೈಸ್ ಇದೆ. ಸೊ ಪ್ರೈಸಿಂಗ್ ಅಂತೂ ತುಂಬಾ ರೀಸನೇಬಲ್. ಹೌದು, ವಿತ್ GST. ಇದರಲ್ಲಿ ನಿಮಗೆ ವೈಫೈ ಫೆಸಿಲಿಟಿ, ಟಿವಿ ಇದೆ, ಮತ್ತೆ ವಾಟರ್ ಫೆಸಿಲಿಟಿ ಎಲ್ಲ ಇದೆ. ಬಿಸಿನೀರು ಬರುತ್ತೆ ನಿಮಗೆ, 24 hours ವಾಟರ್ ಸರ್ವಿಸ್ ಇದೆ. ಇಲ್ಲಿ ಸ್ಟಾಫ್ಸು ತುಂಬ ಫ್ರೆಂಡ್ಲಿ ಇರ್ತಾರೆ. ಸೊ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಕೊಂಡು ಇಲ್ಲಿ ಬಂದು ನಿಮ್ಮದಿಯಾಗಿದ್ದು ಹೋಗ್ಬೋದು. ಊಟ ತಿಂಡಿ ವ್ಯವಸ್ಥೆ ಎಲ್ಲ ಕೂಡ ಸುತ್ತಮುತ್ತ ನಿಮಗೆ ಫುಲ್ ಹೋಟೆಲ್ಸ್ ಇದೆ. ಆರಾಮಾಗಿ, ಹೌದು, ನೀವು ಇಲ್ಲಿಂದ 100 ಮೀಟರ್ ನಾನು ಹೇಳ್ದಲ್ಲ, ಅಲ್ಲೇ ಹೋಟೆಲ್ಸ್ ಎಲ್ಲ ಇದೆ. ಸೊ ಆರಾಮಾಗಿ ಹೋಟೆಲ್ ಫೆಸಿಲಿಟಿ ಕೂಡ ಇರುತ್ತೆ. ಪ್ರೈಸಸ್ ಅಂತೂ ಈ ಪ್ರೈಸ್ ತುಂಬ ಕಾಂಪಿಟೇಟಿವ್ ಪ್ರೈಸ್. ಚಿಕ್ಕಪೇಟೆಯಲ್ಲಿ ಬಟ್ಟೆ ವ್ಯಾಪಾರ ಮಾಡೋರು, ಮತ್ತೆ ಆಮೇಲೆ ಗೋಲ್ಡು, ಸಿಲ್ವರು, ಸ್ಟೀಲು, ಯಾವುದು ಬಿಸ್ನೆಸ್ಗೆ ಬರೋರು ಇಲ್ಲಿ ಆರಾಮ ಇರ್ಬೋದು. ಏನೂ ಟೆನ್ಷನ್ ಇಲ್ಲ. 24 ಗಂಟೆ ಟೈಮು. 900 ಡಬಲ್ ರೂಮು, 560 ಸಿಂಗಲ್ ರೂಮು. ಆಮೇಲೆ ಬರೋವ್ರಿಗೆ ಇಲ್ಲಿ ಆರಾಮ. ಯಾರೋ ಇನ್ನೊಂದು ಏನಿದೆ, ರೂಮ್ ನಲ್ಲಿ ಯಾರಿಗೆ ನಾವು ಬೇರೆ ಅವ್ರಿಗೆ ಮೀಟ್ ಮಾಡೋ ಎಂಟ್ರಿ ಇಲ್ಲ. ಅವ್ರ ಪರ್ಮಿಷನ್ ಇದ್ರೆ ಮಾತ್ರ ಮೇಲೆ ಕಳಿಸ್ತೀವಿ. ಅವ್ರು ಫೋನ್ ಮಾಡಿ ಹೇಳಿದ್ರೆ, ಸರ್ ಇವ್ರಂತ ಅವ್ರು ಬಂದಿದ್ದಾರೆ, ಅವ್ರ ಮೇಲೆ ಕಳಿಸಿ ಅಂತ ಮೇಲೆ ಕಳಿಸ್ತೀವಿ. ಇಲ್ಲ ಅಂದ್ರೆ ವಿತೌಟ್ ಪರ್ಮಿಷನ್ ಯಾರಿಗೆ ಮೇಲೆ ನಾವು ಕಳಿಸ್ತೀವಿ. ಲೇಡೀಸ್ ಕೂಡ ಬಂದು ಇಲ್ಲಿ ಆರಾಮಾಗಿ ಸ್ಟೇ ಮಾಡ್ತಾರೆ. ಒಬ್ಬೊಬ್ರೆ ಪರ್ಚೇಸಿಂಗ್ ಬರೋರು ತುಂಬಾ ಫ್ಯಾಮಿಲಿ ತರ ಇರ್ತಾರೆ ಇಲ್ಲಿ ಸ್ಟಾಫ್ಸ್ ಎಲ್ಲ. ಇಲ್ಲಿ ನೀವು ಬಂದ್ರೆ ಒಂದು ಫ್ಯಾಮಿಲಿಯಲ್ಲಿ ಇದ್ದಂಗೆ ಅನ್ಸುತ್ತೆ. ಯಾವಾಗ ಮತ್ತೆ ಪರ್ಚೇಸಿಂಗ್ ಹೋಗ್ತೀವಿ ಅವಾಗ ಖುಷಿ ಆಗುತ್ತೆ ನಿಮ್ಗೆ ಇಲ್ಲಿ ಬಂದು ಸ್ಟೇ ಮಾಡಬೇಕು ಅಂತ ಫೆಸಿಲಿಟಿ ಇರುತ್ತೆ. ಸೊ ರೂಮ್ಸ್ ತೋರಿಸ್ತಾ ಮಾತಾಡೋಣ. ರೂಮ್ ತೋರಿಸ್ತೀವಿ, ಬನ್ನಿ ರೂಮ್ ತೋರಿಸ್ತೀವಿ.
ಸೊ ಆರಾಮಾಗಿ ಲಿಫ್ಟ್ ಫೆಸಿಲಿಟಿ ಕೂಡ ಇದೆ ನೋಡಿ. ಸೊ ಲಿಫ್ಟ್ ಹತ್ತಿ ಎಷ್ಟು ರೂಮ್ಸ್ ಇದೆ ಸರ್ ಇಲ್ಲಿ? 25 ರೂಮ್ ಇದೆ ಮೇಡಮ್. 25 ರೂಮ್ಸ್ ಇದೆ. 25 ರೂಮ್ಸ್ ಇದೆ. ಆಲ್ಮೋಸ್ಟ್ ರೂಮ್ಸ್ ಎಲ್ಲ ಫಿಲ್ ಇದೆ. ಈಗ ಕೆಲವೊಂದು ರೂಮ್ಸ್ ಖಾಲಿ ಇದೆ. ಸೊ ತೋರಿಸ್ತೀವಿ ನೋಡಿ ಹೆಂಗೆ ಬರುತ್ತೆ ಏನು ಅಂತ. ಲಿಫ್ಟಿಂದ ಬಂದಿದ ತಕ್ಷಣ ರೂಮ್ಸ್ ಬರುತ್ತೆ ನಿಮಗೆ ನೋಡಿ ಮೇಡಮ್. ಇದು ಬಂದು ಡಬಲ್ ರೂಮು. ಇದು ಡಬಲ್ ರೂಮು. ಓಕೆ. ವಿತ್ ಟಿವಿ ಇದೆ. ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ ನಿಮ್ಗೆ ಇಲ್ಲಿ. ಅಲ್ಲಿದೆ ಬಾತ್ರೂಮ್. ಸೊ AC ರೂಮ್ ಕೂಡ ಇದೆ. ಕ್ಲೀನ್ ಮಾಡ್ತಾರೆ ನೋಡಿ. ರೂಮ್ ಎಲ್ಲ ಟಾಯ್ಲೆಟು ಬಾತ್ರೂಮು ತುಂಬಾ ನೀಟು ಇಡ್ತೀವಿ ಮೇಡಮ್. ಹೌದು. ಸೊ ಆರಾಮಾಗಿ ಇಬ್ಬರು ಬಂದು ಸ್ಟೇ ಮಾಡ್ಬೋದು ಈ ಜಾಗ ಅಲ್ಲಿ. ಸೊ ಇದು AC ರೂಮ್ ಅಲ್ವಾ? ಇದು AC ರೂಮ್. AC ರೂಮ್ ಚಾರ್ಜಸ್ ನಾವು ಹೇಳಿಲ್ವಲ್ಲ? AC ರೂಮ್ ಚಾರ್ಜ್ 1200 ರೂಪಾಯಿ ಮೇಡಮ್. 1200 rupees with AC. ವಿತ್ AC. ಸೊ ಇದೆಲ್ಲ ಡಬಲ್ ಬೆಡ್ರೂಮ್ಸ್. ಇದೆಲ್ಲ ಡಬಲ್ ಬೆಡ್ರೂಮ್ ನೋಡಿ. ಓಕೆ. ಇದನ್ನು ವಿತ್ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ. ವಿತ್ AC ಇದೆ. AC ಆಮೇಲೆ ನೀಟ್ನೆಸ್ ನೋಡಿ ನೀವು. ನೀಟ್ನೆಸ್ ನೋಡಿ ಎಷ್ಟು ಚೆನ್ನಾಗಿದೆ. ಹೌದು. ಇದು ನೋಡಿ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ. ಡೀಸೆಂಟ್ ಆಗಿದೆ. ಆರಾಮಾಗಿ ಈ ಪ್ರೈಸ್ಗೆ ತುಂಬ ತುಂಬ ವರ್ತ್ ಅನ್ಸುತ್ತೆ. ಸೊ ಒನ್ ಡೇ ಸ್ಟೇ ಮಾಡಿ ಆರಾಮಾಗಿ ಹೋಗೋಕ್ಕೆ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೇಡಮ್. ಇದು ಡಬಲ್ ಬೆಡ್ರೂಮ್ ಅಲ್ವಾ ಸರ್? ಇದು ಡಬಲ್ ಬೆಡ್ರೂಮ್ ಮೇಡಮ್. ಇದು ಡಬಲ್ ಬೆಡ್ರೂಮ್. ಡ್ರೆಸ್ಸಿಂಗ್ ಟೇಬಲ್ ಇದೆ. ಇಷ್ಟು ನೀಟ್ನೆಸ್ ಇದೆ. ಹೌದು. ಟಿವಿ ಇದೆ. ಡ್ರೆಸ್ಸಿಂಗ್ ಟೇಬಲ್ ಇದೆ. ಸೊ ನೋಡಿ ಡಬಲ್ ಕಾಟ್ ಹಾಕಿದ್ದಾರೆ. ಇಲ್ಲಿ ವಾಶ್ರೂಮ್ ಇದೆ. ನೀಟ್ನೆಸ್ ನೋಡಿ ಮೇಡಮ್ ಇಷ್ಟು ಚೆನ್ನಾಗಿದೆ. ಹೌದು. ಸೊ ಆರಾಮಾಗಿ ನೀವು ಬಂದು ಸ್ಟೇ ಮಾಡೋಕ್ಕೆ ತುಂಬ ತುಂಬ ಅಫೋರ್ಡಬಲ್ ಪ್ರೈಸ್. ಸೊ ಮಾರ್ಕೆಟ್ ವ್ಯೂ ನೋಡಿ. ದೇವಸ್ಥಾನ ಎದುರುಗಡೆನೇ ಇದೆ. ಚೆನ್ನಾಗಿದೆ. ರಂಗನಾಥ ಸ್ವಾಮಿ ಟೆಂಪಲ್ ಎದುರುಗಡೆ. ಇದು ರಂಗನಾಥ ಸ್ವಾಮಿ ಟೆಂಪಲ್. ರಂಗಸ್ವಾಮಿ ಟೆಂಪಲ್. ಆಮೇಲೆ ಇದು RT ಸ್ಟ್ರೀಟ್ ಡೌನ್. ಇದು ಬಂದು ರಂಗಸ್ವಾಮಿ. ಇದು RT ಸ್ಟ್ರೀಟ್ ನೋಡಿ ಹೆಂಗ್ ಕಾಣಿಸುತ್ತೆ ನಿಮಗೆ. ಫುಲ್ ಬಿಸಿಯೆಸ್ಟ್ ಏರಿಯಾ ಇದು. ಸೊ ಆರಾಮಾಗಿ ನೀವು ಬಂದರೆ ಕನೆಕ್ಟಿವಿಟಿ ಎಲ್ಲ ಹತ್ರ ಆಗುತ್ತೆ ಅಲ್ವಾ ಸರ್? ಮೇನ್ ಕನೆಕ್ಟಿವಿಟಿ ಚೆನ್ನಾಗಿರುತ್ತೆ. ಸೊ ಅಲ್ಲಿ ನಾನು ತೋರಿಸ್ದಲ್ಲ ನಿಮಗೆ ಮೇನ್ ರೋಡ್ಗೆ ತುಂಬ ಹತ್ರ ಇದೆ ಅಂತ. 100 ಮೀಟರ್ ಕೂಡ ಇಲ್ಲ. ತುಂಬ ಹತ್ರನೇ ಇರುತ್ತೆ. ಸೊ ಇಲ್ಲಿ ಆಟೋ ಮತ್ತು ನಿಮಗೆ ಎಲ್ಲ ಕನೆಕ್ಟಿವಿಟಿ ಇರುತ್ತೆ. ಆರಾಮಾಗಿ ನೀವು ಓಡಾಡೋಕ್ಕೆ ಚೆನ್ನಾಗಿರುತ್ತೆ. ಅದೇ ಆಟೋ ಸ್ಟ್ಯಾಂಡ್ ನೀವು ನೋಡ್ತಾ ಇದ್ದೀರಲ್ಲ, ಅದೇ ಆಟೋ ಸ್ಟ್ಯಾಂಡ್. ಸೊ ಎಲ್ಲ ಅದರಲ್ಲೂ ಲೈಕ್ ಸ್ಟೇ ಮಾಡಿದ್ದಾರೆ ಆಲ್ರೆಡಿ. ಇದೆಲ್ಲ ಫಿಲ್ ಇದೆ. ಸರ್ದಾರ್ಜಿ. ಸೊ ಇದು ಬಂದ್ಬಿಟ್ಟು ಟ್ರಿಪಲ್ ಬೆಡ್ರೂಮಾ ಸರ್? ಇದು ಟ್ರಿಪಲ್ ಬೆಡ್ರೂಮ್. ಓಕೆ. ಇದು ಟ್ರಿಪಲ್ ಬೆಡ್ರೂಮ್ ಆದ್ರೇನು ನಿಮ್ಗೆ ಅಷ್ಟೇ ರೇಟ್ 900. ಸೊ 3 ಜನನು ಆರಾಮಾಗಿ 3 ಜನ ಆರಾಮ ರೂಮ್ ಸಿಕ್ಕಿದ್ರೆ ಲಕ್ಕಿ. ರೂಮ್ ಬುಕ್ ಆಗ್ಬಿಟ್ಟಿದ್ರೆ ಏನು ಮಾಡಕ್ಕಾಗಲ್ಲ. ಇಷ್ಟು ದೊಡ್ಡದು ಎಲ್ಲ ರೂಮ್ ಇರಲ್ಲ. 4 ರೂಮ್ ಇದೆ ಈ ತರ. ಹೌದಾ? ಪ್ರತಿ ಫ್ಲೋರ್ ನಲ್ಲಿ ಒಂದೊಂದು ರೂಮ್ ಇದೆ. ಓಕೆ. 3 ಜನ ಆರಾಮಾಗಿ ಮಲಗಬಹುದು. ಸೊ ಇಲ್ಲೂ ಅಟ್ಯಾಚ್ಡ್ ನಿಮಗೆ ಟಾಯ್ಲೆಟ್ ಎಲ್ಲ ಬರುತ್ತೆ. ತುಂಬಾ ಸ್ಪೇಷಿಯಸ್ ಆಗಿದೆ ಇದು ರೂಮ್. ಇದು 900 rupees ಅಷ್ಟೇ ಪರ್ ಡೇ 24 ஹவர்ஸ்ಗೆ. ஹாய் சார், வணக்கம். வணக்கம் சார், சொல்லுங்க இந்த ஹோட்டலில் நீங்கள் எத்தனை வருஷமாக ஸ்டே பண்ணிட்டு இருக்கீங்க? ஒரு 6-7 வருஷமா பண்ணுறேன். 6-7 இயர்ஸாக இங்கே தான் வந்து ஸ்டே பண்ணுறீங்க. பர்ச்சேசிங்கா இல்லை எப்படிங்க சார்? நான் கைத்தறி தயாரி பண்ணி கொண்டு வந்து. ஓ சூப்பர், மேனுஃபேக்சரர்ஸ் தான் நீங்கள். ஸோ இங்கே வந்து சப்ளை பண்ணுறீங்க சாரீஸ் எல்லாம்? அங்கே சுற்றி கடையே விற்றுப்பேன். ஸோ உங்களுக்கு எப்படி இருக்குது இங்கே ஃபெசிலிட்டிஸ் எல்லாம் எப்படி தோணுது? இங்கே பரவாயில்ல. இங்கே எனக்கு நல்லா இருக்குது. ப்ரைஸஸ்? ப்ரைஸஸ் நல்லா இருக்குது. ரொம்ப பரவாயில்ல, ரிஜனபிளாக இருக்காங்க. 560 ரூபா கொடுத்துருக்கேன். முதல்ல 500 கொடுத்துறது. இப்போ GST வந்த பிறகு ஒரு 60 ரூபா சேர்த்திருக்கேன். அவ்வளோதான், ரொம்ப ஜாஸ்தியெல்லாம் இல்லை. இல்லை முந்தி இருந்ததுக்கு இவர் வந்து முந்தி இருந்த ஓனர் கூட இவர் வந்து பெஸ்ட் பண்ணியிருக்காரு. ரொம்ப நல்லா. இப்போ சர்வீஸ் எல்லாம் நல்லா என்ன இருக்கிற சொல்லுங்க. முந்தி இருந்ததை விட இவர் பெஸ்ட் பண்ணியிருக்காரு. முதல்ல வந்து TAP இருந்தது, இப்போ ஆதர்ஸ் பண்ணியிருக்காரு. நல்லா பெஸ்ட் பண்ணியிருக்காரு. ஸோ நீங்கள் முன்னாடியிலிருந்தும் வந்துட்டு இருக்கீங்க? TAPலேருந்து வந்துட்டு இருக்கேன். ஓகே, 6-7 இயர்ஸாக வந்துட்டு இருக்கேன். 10 வருஷம் வந்துட்டு இருக்கேன். பெங்களூர் 10 வருஷம் வர்றேன். கமல்ராஜ் இருந்தேன். இங்க 2வது TAP வந்தேன். இந்த மாதிரி அதெல்லாம் சீರೆ மார்க்கெட்ல இவரு தான் சப்ளை பண்றது. இவரெல்லாம் வீவர்ஸ். இந்த மாதிரி அதெல்லாம் ஐட்டம் பாருங்க. நீங்க வர ஐட்டம் சூப்பர் ஐட்டம். இதெல்லாம் இவரு தான் இங்கன்னா இது சூப்பர் ನೋಡಿ பண்றாங்க. இது பாருங்க. இந்த மாதிரி ஐட்டம் இவரு வாராக்க ஒரு 30 ஆளு அங்க தமிழ்நாட்டுல வந்து இங்க பஜார்ல நிறைய வருது. நிறைய 40 பேர் 40 பேர் வர்றாங்க. 50 பேர் வரைக்கும் வர்றாங்க. எல்லா லாட்ஜில் இருக்காங்க. இந்த லாட்ஜில் தங்குறாங்க.
பக்கத்தில் அது தங்குறாங்க, எல்லாம் இருக்காங்க. பட் இந்த லாட்ஜ்ல நல்ல ஃபெசிலிட்டி இருக்கு. அதில் சுடு தண்ணி பாரு, இன்னைக்கெல்லாம் பக்கா, இன்னைக்கெல்லாம் இருந்தது நல்லா. சுடு தண்ணி, அப்புறமா உங்களுக்கு இங்க லைக் ஸ்டாஃப்ஸ் எல்லாம் நல்லா ஸ்டாஃப்ஸ் எல்லாம் ஒர்க் பண்றாங்க. நான் யாரையும் டிஸ்டர்ப் பண்றது இல்ல, நான் பண்றது இல்ல. அவங்களும் உங்களை டிஸ்டர்ப் பண்றது இல்ல, ஆராமா பீஸ்ஃபுல்லா இருக்கலாம். நான் வேற எந்த இதுவும் பண்ண மாட்டேன். இங்க நாட் அலௌட், இங்க நான்வெஜ் அதெல்லாம் இந்த மாதிரி பியூர் பண்ணிருக்காங்க. நல்லா அப்புறமா நான்வெஜ் வந்து நாட் அலௌட் அதெல்லாம் பண்றாங்க. நான் வந்து இங்க எல்லாம் செய்ய மாட்டேன், இங்க சாப்பாடே செய்ய மாட்டேன். நான் ஹோட்டலுக்கு போயிட்டு வருவேன், நான் நான்வெஜ் பண்ண மாட்டேன், போயிட்டு வருவேன். அதில் நான் எந்த கெட்ட பழக்கம் இல்லை. ஹோட்டல்ல எல்லாம் நான் ட்ரிங்க்ஸ் அடிக்க மாட்டேன், எதுவும் செய்ய மாட்டேன். நான் வந்து பியூர். ஸோ இப்போ ஃபேமிலியும் வந்து இங்கே தங்கலாம். ஃபேமிலி வந்து நான் எங்கள் வீட்டுக்காரியம்மா பொண்ணால இங்கே வந்து நான் தங்கணும். ஒன்றும் பிரச்சனை இல்லை, ஃபேமிலியாக தங்கலாம். அதெல்லாம் ஒன்றும் பிரச்சனை இல்லை, அதெல்லாம் ஒன்றும். ಓಕೆ ಸರ್, ಥ್ಯಾಂಕ್ ಯು. ಇದು ಒಂದು ಸಿಂಗಲ್ ರೂಮ್. ಇದು ಸಿಂಗಲ್ ರೂಮ್. ಫ್ಯಾಮಿಲಿ ಬಂದ್ರೆ ಡಬಲ್ ರೂಮ್ ತಗೊಂತಾರೆ, ಕಾಮನ್ ಅದು. ತಗೊಂತಾರ. ಇದು ಒಂದು 560 ಸಿಂಗಲ್ ರೂಮ್. ಅದು ಲೆಟಿನ್ ಬಾತ್ರೂಮ್ ವಿತ್ ಬಾತ್ರೂಮ್, ಒಂದು ಸಿಂಗಲ್ ಬೆಡ್ ಕೊಟ್ಟಿದ್ದಾರೆ. சோ நீங்க ஃபேமிலியா வந்தா டபுள் ரூம் எடுத்துக்குவீங்க. ட்ரிபிள் ரூம் இருக்கு, எல்லாம் கொடுக்குறாங்க. 900 பண்றாங்க. ஆமா, ஃபேமிலியா வந்தாலும் ஆராமா தங்கலாம். நாங்க இங்க தான் வந்துறோம். ஏன்னா எங்களுக்கு பஜார் பக்கம். இங்க பஜாருக்கு இந்த அவனியூர் ரோடு, சிக்பேட் போறக்கு, அவனியூர் ரோடு போறக்கு, ஜும்மா மசீத் ரோடு போறக்கு எல்லாத்துக்கும் இது மிடில்ல இருக்கு. நல்லா இருக்கு. பிஏ எங்க ரோடுக்கு இதுக்கு எல்லாத்துக்குமே நல்லா இருக்கு. பெங்களூர்ல பிசினஸ் ஏரியால வந்து சென்ட்ரல் இருக்கு. இது சென்ட்ரல் இருக்கு. இது வந்து பக்கா எங்களுக்கு வந்து 4 பக்கம் போய் வர்றதுக்கு ஈஸி. அதுக்கே சொல்றேன், எல்லாம் தமிழ்நாடு, ஆந்திரா. இல்ல நல்ல ஐடியா பண்ணியிருக்காங்க. எனக்கு நான் அங்கே மேலே இருந்த மைசூர் பேங்க் இருந்து என்னால் நடக்க முடியல, அதனால இங்கே வந்துட்டேன். இது எனக்கு பெஸ்ட்டாக இருக்குது. இதனால தான் யாரும் ஜாயின் பண்ணி நான் பாட்டுக்கு வருவேன். ஸோ மார்க்கெட்டுக்கு வந்தால் நம்ம ஃப்ரீயாக இருக்க முடியாது, நிறைய சுற்றணும், நிறைய பர்ச்சேசிங் பண்ணணும், எல்லாம் இந்த மாதிரி வர்றதுக்கு பெட்டராக இருக்குது. ஆமாம், ஒரு 10 நிமிஷம் வெயிட் பண்ணிட்டு இப்போ திரும்பி கிளம்புறேன். ஆமாம், இப்போ தான் போயிட்டு வந்து இப்போ திரும்பி கிளம்புறேன். ஓகே, நைட்டு 8 மணி வரைக்கும் இப்படியே சுற்றிட்டு இருப்பேன். ஒரு நாள் எச்சாச்சுன்னா திரும்பி நாளைக்கு இருப்பேன். ஓகே ஓகே ஜி. உங்களுக்கு என்ன பேரு? ஈஸ்வரமூர்த்தி. இந்த ஊர் சார்? சார் சாவக்கட்டுப்பாளையம். மாணிக்கராஜ் வர்றாருல, அவர் நான் ஒரே ஊர். ஓகே 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 ஓகே. தமிழ்நாடு திருப்பூர் டிஸ்ட்ரிக்ட். நான் இருக்கேன் திருப்பூர் டிஸ்ட்ரிக்ட்ல சத்தனூர் கிராமத்தில் இருக்கேன். ஓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸೊ ಇದೊಂದು ರೂಮ್, ಸಿಂಗಲ್ ರೂಮ್ ಇದೆ ನೋಡಿ, ಖಾಲಿ ಇದೆ. ಸೊ ತೋರ್ಸೋಣ ಅಂತ. ಇಲ್ಲಿ ನಿಮಗೆ ಈ ಥರ ಬರುತ್ತೆ, ಆರಾಮಾಗಿ ಒಬ್ಬರು ಬಂದು ಪೀಸ್ಫುಲ್ಲಾಗಿ ಸ್ಟೇ ಮಾಡ್ಬೋದು. ಇಲ್ಲೂ ಕೂಡ ಒಂದು ಕಸ್ಟಮರ್ ಸ್ಟೇ ಆಗಿದ್ದಾರೆ. ಸೊ ಅವ್ರನ್ನ ಮಾತಾಡಿ ಏನೆಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡೋಕ್ಕಾಗತ್ತೆ ಕಲೆಕ್ಟ್ ಮಾಡೋಣ. ಚಿಕ್ಕ ಮಗುನು ಅಳ್ತಾ ಇದೆ ಅಲ್ವಾ ಸರ್ ಪಕ್ಕದಲ್ಲಿ? ಹೌದು ಸರ್. ವಣಕಂ. வணக்கம் சார், எந்த ஊர் சார்? ஆக்சுவலி நாங்கள் திருச்சிராப்பள்ளிங்க. திருச்சிராப்பள்ளி, தமிழ்நாடு. ஸோ பெங்களூர் பர்ச்சேஸ்க்கு வந்திருக்கீங்களா இங்கே சிக்பேட்க்கு? ஆமாம், ஃபங்க்ஷனுக்கு வந்திருக்கோம். ஃபங்க்ஷನ್ಗೆ வந்திருக்கீங்களா? ಸೂಪರ್ ಫಂಕ್ಷನ್ಗೆ ಬಂದು ಹಿಂಗೆ ಸ್ಟೇ பண்ணியிருக்கீங்க. ಓಕೆ ನೋಡಿ ಸರ್, ಇವರು ಫಂಕ್ಷನ್ಗೆ ಬಂದು ಇಲ್ಲಿ ಸ್ಟೇ ಮಾಡಿದ್ದಾರೆ. ಸೊ ಇದು ಬರೀ ಮಾರ್ಕೆಟ್ ಅವ್ರಿಗಲ್ಲ, ಸ್ವಲ್ಪ ಕಮ್ಮಿ ಬಜೆಟಲ್ಲಿದೆ. ப்ரைஸஸ் எல்லாம் எப்படி தோணுச்சு சார்? ரீசனபிளா. இப்போ நீங்கள் வந்து 3 மெம்பர்ஸ் இருக்கீங்கல்ல, உங்களுக்கு எவ்வளோ சார்ஜ் பண்ணுறாங்கன்னா தெரியுங்களா? அப்போ நான் போன வாட்டி வந்தேன் 900. நான் ஒரு 10 டேஸ்க்கு முன்னாடி வந்துட்டு போனேன் ஃபேமிலியோட. ஓ, ஃபேமிலியோட தங்கியிருந்தீங்க. ஃபேமிலியோட தங்குறவங்களுக்கெல்லாம் சேஃபாக இருக்குங்களா இங்கே? சேஃபாக இருக்குது. உங்களுக்கு ஸ்டாஃப்ஸ் எல்லாம் எப்படி தோணுது இங்கே? நல்லா நல்லா இருக்குது. ஓகே, இப்போ யாரை பார்க்குறவங்களுக்கு என்ன சொல்ல விரும்புகிறீங்க? நல்லா சீப் அண்ட் பெஸ்ட்டு இந்த ஏரியாவில், பெங்களூரில். ஸோ ஆராமாக வந்து தங்கலாம். க்ளீன்லினஸ் எல்லாம் அதெல்லாம் நல்லா நீட்டாக இருக்குது. ஸோ இந்த ப்ரைஸ்க்கு வர்த்து. இந்த ப்ரைஸ்க்கு இங்கே கிடைக்காது, எங்குமே கிடைக்காது. ஆமாம். ಓಕೆ ಸರ್, ಥ್ಯಾಂಕ್ ಯು. ಸರ್ ನೀವು ಯಾವುದು? ನಾವು ದಾವಣಗೆರೆ. ದಾವಣಗೆರೆ. ಹೌದು, ಸೂಪರ್ ಕನ್ನಡ. ಕನ್ನಡ. ಕೈಯಲ್ಲೇ ಕೊಟ್ಬಿಡಿ ಸರ್, ಪರವಾಗಿಲ್ಲ. ಇರ್ಲಿ, ಪರವಾಗಿಲ್ಲ. ಸರ್ ಹೇಳಿ, ಸೊ ನಿಮ್ಗೆ ಹೆಂಗೆ ಅನಿಸ್ತು ಹೋಟ್ಲ್ ಇಲ್ಲಿ ಸ್ಟೇ ಮಾಡೋದು? ಇಲ್ಲಿ ಚೆನ್ನಾಗಿದೆ ಮೇಡಮ್. ಮೊದಲು ಸರ್ಕಲ್ ಇಲ್ಲಿ ನಮಗೆಲ್ಲ ಬಂದರೆ ಇಲ್ಲಿ ಆಲ್ಟ್ ಆಗಿ ಚೆನ್ನಾಗಿದೆ. ಫಂಕ್ಷನಿಗೆ ಬರ್ತೀವಿ, ಮತ್ತೆ ಏನಾದರೂ ಸಣ್ಣ ಪುಟ್ಟ ಕೆಲಸಕ್ಕೆ ಬರ್ತೀವಿ. ಬಿಸ್ನೆಸ್ ಏರಿಯಾ, ಮಾರ್ಕೆಟಿಗೆ ಬರ್ತಿರ್ತೀವಿ. ಹತ್ತಿರದಾಗ KRS ಮಾರ್ಕೆಟ್ ಇದೆ, ಮಾರ್ಕೆಟಿಗೆ ಬರ್ತಿರ್ತೀವಿ. ಏನಾದರೂ ಪರ್ಚೇಸ್ ಸಣ್ಣ ಪುಟ್ಟದ್ದು ಮನೆಗೆ ಬೇಕಂದ್ರೆ ನಮಗೆ ಚಿಕ್ಕಪೇಟೆಯಲ್ಲಿ ಮನೆಗೆ ಏನು ಗೃಹ ವಸ್ತುಗಳು ಸಿಗ್ತವೆ, ಮಕ್ಳು ಆಟ ಆಡೋ ಸಿಗ್ತವೆ. ನಮಗೆ ತರಕಾರಿ ಬೇಕಂದ್ರೆ ಒಳ್ಳೊಳ್ಳೆ ತರಕಾರಿ ಸಿಗುತ್ತೆ, ನಾವಿಲ್ಲಿ ತೊಗೊಂಡೋಗ್ತೀವಿ. ಹೂಗಳು ಸಿಗ್ತವೆ, ಬರ್ತಿರ್ತೀವಿ. ಇಲ್ಲಿ ಆಲ್ಟ್ ಆಗಿ ಎಲ್ಲ ಒಳ್ಳೊಳ್ಳೆ. ಹೌದೌದು. ಎಲ್ಲ ಬಟ್ಟೆದಂತೂ ಒಳ್ಳೊಳ್ಳೆ ಬಟ್ಟೆಗಳು ಸಿಗ್ತಾವೆ ಇಲ್ಲಿ ಈ ಬಜಾರ್ನಲ್ಲಿ. ಕಾಟನ್ ಪೇಜ್ ಇಲ್ಲೆಲ್ಲ ನೋಡಿ ಸರ್, ನೀವು ದಾವಣಗೆರೆಯಿಂದ ಬಂದಿದ್ದೀರಾ? ಹೌದು. ನೋಡಿ ಇದು. ಹೌದು. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಹಾಯ್ ಸರ್, ನಮಸ್ತೆ. ಹಾಯ್, ನಮಸ್ತೆ ಸರ್ ಹೇಳಿ, ಈ ಹೋಟ್ಲ್ ಬಗ್ಗೆ ನಿಮಗೆ ಹೆಂಗಿದೆ ಎಕ್ಸ್ಪೀರಿಯನ್ಸ್? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಲ್ಲ ಅಥವಾ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ? ಸೊ ನಾವು ಇವತ್ತು ಫಸ್ಟ್ ಟೈಮ್ ಬಂದಿದ್ವಿ. ಸೊ ಬಂದಾಗ ಚೆನ್ನಾಗಿ ಅನಿಸಿತ್ತು. ಅಂದರೆ ಒಳಗಡೆ ನಾವು ಹೆಂಗಿರ್ತದೋ ಏನೋ ನೀಟಾಗಿ ಇರಂಗಿಲ್ಲ ಅಂತ ಅನ್ಕೊಂಡಿದ್ವಿ. ಬಟ್ ಬಂದ್ರ ಮೇಲೆ ಗೊತ್ತಾಯಿತು ಚೆನ್ನಾಗೈತೆ ಅಂತ. ಸೊ ನಾನು, ನಮ್ಮ ವೈಫು, ನಮ್ಮ ಚಿಕ್ಕ ಬಾಬು ಇದೆ, ಹೌದು, ಬಂದಿದ್ವಿ.
ಭಾಳ ಸಂತೋಷವಾಗೈತಿ, ಚೆನ್ನಾಗೈತಿ. ನಾವು ಈ ರೀತಿಯಲ್ಲಿ ಇರುತ್ತಂತ ಚಿಕ್ಕಪೇಟ ಈ ಲೋಕಲಲ್ಲಿ ಈ ಸರೌಂಡಿಂಗ್ಸ್ನಲ್ಲಿ ಈ ರೀತಿಯಲ್ಲಿ ಇರುತ್ತಂತ ಅನ್ಕೊಂಡೇ ಇದ್ದಿಲ್ಲ. ಸೊ ತುಂಬಾ ಚೆನ್ನಾಗಿ ಬೆಸ್ಟ್ ಪ್ರೈಸ್ ಅಲ್ಲಿ ನಿಮಗೆ ರೂಮ್ ಸಿಕ್ಕಿದೆ. ಹೌದು, ಕ್ವಾಲಿಟಿ ಆಫ್ ಈ ಪ್ರೈಸ್ ನಲ್ಲಿ ಇಷ್ಟು ಲೋಯೆಸ್ಟ್ ಪ್ರೈಸ್ ನಲ್ಲಿ ಸಿಕ್ಕುತ್ತಂತ ನಾನು ಅನ್ಕೊಂಡೇ ಇದ್ದಿಲ್ಲ. ಬಟ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ ಯಾರಾದ್ರೂ ಇಲ್ಲಿ ಬಂದು ಸ್ಟೇ ಮಾಡೋರು? ಸ್ಟೇ ಮಾಡೋರ್ಗೆ ಆರಾಮಾಗಿ ಬಂದಿರ್ಬೋದು, ಸ್ಟೇ ಮಾಡ್ಬೋದು. ನಮಗೆ ಈ ರೀತಿಯಲ್ಲಿ ಈ ಪ್ರೈಸ್ ನಲ್ಲಿ ಯಾರು ಕೊಡಕ್ ಸಾಧ್ಯನೇ ಇಲ್ಲ. ಸೊ ಆರಾಮಾಗಿ ಬಂದು ಸ್ಟೇ ಮಾಡಿ ಅಂತ ಹೇಳ್ತೀರಾ? ಇರ್ಬೋದು. ಆಮೇಲೆ ನೀಟ್ನೆಸ್ ಇದೆ. ಸೊ ನೀಟ್ನೆಸ್ ನಾವು 5ಗೆ 4.5 ಆರಾಮಾಗಿ ಕೊಡ್ಬೋದು ಇಲ್ಲಿ ನೀಟ್ನೆಸ್ಗೆ. ಹೌದು, ಸೊ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿ. ಸೊ ನಮ್ದು ಬಂದು ಸಿನ್ನೂರು ತಾಲೂಕಾ, ರಾಯಚೂರು ಡಿಸ್ಟಿಕ್. ಓಕೆ, ನಾವು ಸಿನ್ನೂರಿನಿಂದ ಬರಾಕತ್ತೀವಿ. ನಮ್ಮ ಶಾಪ್ ಹೆಸರು ನ್ಯೂ ವಾವ್ ಕಲೆಕ್ಷನ್ ಅಂತ ಸಿಂಧನೂರಿನಿಂದ ಬಂದಿದ್ವಿ. ಸೊ ಶಾಪ್ಗೆ ಪರ್ಚೇಸಿಂಗ್ ಬಂದಿದ್ದೀರಾ? ಹೌದು, ಚಿಕ್ಕಪೇಟೆಗೆ ಬ್ಯಾಂಗ್ಳೂರ್ಗೆ ಪರ್ಚೇಸ್ಗೆ ಬಂದಿದ್ವಿ. ಓಕೆ ಸರ್. ನೋಡಿ, ಚಿಕ್ಕ ಪಾಪುಗೆ ಇಟ್ಕೊಂಡು ಮಿಸೇಜ್ ಇಟ್ಕೊಂಡು ಇಲ್ಲಿ ಬಂದಿದ್ದಾರೆ. ಹೌದು, ಸೊ ನಿಜ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು, ಇಷ್ಟು ಒಳ್ಳೆ ರಿವ್ಯೂ ಕೊಟ್ಟಿದ್ದೀರಾ. ಸೊ ಯಾರೆಲ್ಲ ಫ್ಯಾಮಿಲಿ ಸಮೇತ ಬರ್ತಾರೆ ಅವ್ರಿಗೂ ಯೂಸ್ ಆಗುತ್ತೆ. ತುಂಬಾ ಜನಕ್ಕೆ ಲಾಡ್ಜ್ ಅಂದ್ರೆ ಭಯ ಆಗುತ್ತೆ. ಸೊ ಫ್ಯಾಮಿಲಿನ ಕರ್ಕೊಂಡು ಹೋಗ್ಬೋದಾ, ಸೇಫ್ ಇರತ್ತಾ ಫ್ಯಾಮಿಲಿ ಇದ್ರೆ ಅಂತ? ಆರಾಮಾಗಿರುತ್ತೆ. ಇವಾಗ ನೋಡಿ, ನಾನು ಒಬ್ಬನೇ ಬಂದಿದ್ದೀನಿ, ಚಿಕ್ಕ ಮಗುನ 2 months ಮಗುನ ನಾನು ಕರ್ಕೊಂಡ್ ಬಂದಿದ್ದೀನಿ. ಸೊ ಚೆನ್ನಾಗಿದೆ ಇಲ್ಲಿ ಮಾತ್ರ. ನಾನು ಆಲ್ರೆಡಿ ಇವ್ರಿಗೆ ಕಾಲ್ ಮಾಡಿದ್ದ, ಇದು ನೋಡ್ಕೇಸಿ ಈ ರೀತಿಯಲ್ಲಿ ರಿವ್ಯೂ ನೋಡ್ಕೇಸಿ ನಾನು ಅವ್ರಿಗೆ ಕಾಲ್ ಮಾಡಿದ್ದೆ. ಸೊ ಅದ್ರ ಮೇಲೆ ನಮ್ಗೆ ಬಂದಿದ್ದು. ಇಲ್ಲಿ ಬಂದ್ರ ಮೇಲೆ ಪ್ಯೂರ್ ನಾನು ಯಾವಾಗ ಬಂದ್ರೆ ಕೂಡ ಇಲ್ಲಿಗೆ ಬಂದು ಇಲ್ಲೇ ಸ್ಟೇ ಮಾಡ್ತೀನಿ. ಸೊ ಇನ್ನ ರೆಗ್ಯುಲರ್ ಬರ್ತೀರಾ? ರೆಗ್ಯುಲರ್ ಬರ್ತೀನಿ. ಸೊ ಮಗು 2 months ಮಗು ಅಂತ ಕಂಗ್ರ್ಯಾಚುಲೇಷನ್ಸ್. ಪಾಪ ಮಗುನೆಲ್ಲ ತೋರ್ಸೋದು ಬೇಡ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇಲ್ಲಿ ಕೂಡ ಒಂದು ಕಸ್ಟಮರ್ ಇದ್ದಾರೆ. ಸೊ ರೆಗ್ಯುಲರ್ ಬರ್ತಾರಂತೆ ಇಲ್ಲಿ ಹೋಟೆಲ್ಗೆ, ರೆಗ್ಯುಲರ್ ಸ್ಟೇ ಆಗ್ತಾರಂತೆ ಬಂದಾಗೆಲ್ಲ. ನಮಸ್ತೆ ಸರ್. नमस्ते। सर आप बोलो, मेरा हिंदी थोड़ा थोड़ा आएगा। कोई दिक्कत नहीं है। हाँ। मैं यहाँ पे कम से कम 15 साल से ऊपर यहाँ स्टे कर रहा हूँ और बहुत ही अच्छी व्यवस्था है, बहुत सुंदर व्यवस्था है। यहाँ पे आने वाले को किसी भी तरीके की कोई तकलीफ़ नहीं होती। हर तरीके की सुविधा है, सर्विस से लेकर आप हाउस कीपिंग लेकर हर तरीके की सुविधा। लेट नाइट भी आते हैं तो सेफ्टी रहती है। कस्टमर यहाँ पे आने के बाद अपने आप को सिक्योर समझता है। दूसरी चीज़ ये है कि सिक्योरिटी पूरी है आपके सामान की। और व्यवस्था इतनी सुंदर है। यहाँ पे जो मैनेजमेंट है वो बहुत बढ़िया है। लोग ऑनर बहुत मिलनसार हैं। यहाँ पे आके हमको सेफ फील करते हैं। सो ನೋಡೋರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ आप इधर आने वाले को क्या बोलने हैं? ज़रूर से आइए और ज़रूर आइए। मैं कहूँगा इस होटल में, इस जगह के बेंगलोर जगह के अंदर इतना बढ़िया सुंदर व्यवस्था और कम बजट के अंदर मेन मार्केट मेन मार्केट में आपको इतनी अच्छी सुंदर व्यवस्था, सेफ सिक्योर व्यवस्था नहीं मिलेगी इससे बढ़िया। ज़रूर आइए, ज़रूर आइए, ज़रूर आइए। థ్యాంక్ యూ సో మచ్. సార్ ఇప్పుడు తెలుగు వాళ్ళకి కూడా కొంచెం అర్థమయ్యే రీతిలో మనము వీడియో చేద్దాము. సో తెలుగు వాళ్ళకి అర్థమయ్యేలాగా మీరు మాట్లాడండి. మీకు తెలుగు వస్తుంది అన్నారు కదా? ಜಾಸ್ತಿ ಏಮೇ వచ్చలేదుమా, ఏమే కొంచెం కొంచెం వస్తుంది. బట్ ఆంధ్రాన చాలా జన వస్తారే, దానికి ఏమే ప్రాబ్లం లేదు మేడం. ఇక్కడ రాండి, రేటు రీజనబుల్ రేటు, ఏమే ప్రాబ్లం లేదు. ఆంధ్ర, అనంతపూర్, ధర్మవరం, చిత్తూరు, టోటలీ తిరుపతి ఆంధ్ర వాళ్ళు వచ్చిండన్నా రీజనబుల్ రేట్కే సిక్తుంది. ఆమెకే అక్కపక్క క్లాత్ బిజినెస్, గోల్డ్ బిజినెస్, సిల్వర్ బిజినెస్, స్టీల్ బజారు, షూటింగ్ షర్టింగ్, సిల్క్ సారీస్, టోటలీ నియరెస్ట్ ఒక 5 minutesలో రీచ్ అయిపోవచ్చు. సో అంతా కనెక్టివిటీ బాగున్నాయి ఇక్కడ. సో చాలా మంది ఇక్కడ వచ్చి స్టే అవుతున్నారు. చాలా మంది వచ్చే వాళ్ళకి ఇక్కడ హోటల్స్ ఎలా ఉంటాయి, ఎక్కడ ఉంటాయి తెలియదు. సో ఈ వీడియో చూసే వాళ్ళు చాలా మందికి ఈ వీడియోని షేర్ చేయండి. సో వాళ్ళు కూడా హెల్ప్ అవుతుంది. मैडम, ये आदर्श होटल बेंगलोर के अंदर है हमारा, तो इसमें लॉज है ये। तो लॉजिंग में जितने भी लोग नॉर्थ साइड से या जहाँ से भी आएंगे उनको बहुत रीजनबल रेट में हम लोग रूम प्रोवाइड करते हैं। 24 आवर्स का सिर्फ 900 रुपीज़ है। डबल बेडरूम और सिंगल रूम का 560 रुपीज़ है विथ GST। और यहाँ आने वाले के लिए अपना घर छोड़ के जो भी आते हैं ना, तो आराम से अपना घर समझ के यहाँ पे हम लोग उनके साथ ऐसा ही बिहेव कर रखते हैं और अपना घर ही समझ के वो लोग रुकते हैं। एकदम नीटनेस, रीजनबल रेट और आजू बाजू में एकदम बिजनेस। जो चिकपेट है हमारे बेंगलोर के अंदर, उस चिकपेट के अंदर रंगस्वामी टेम्पल स्ट्रीट के अंदर नियर बनारस स्वीट के पास में अपना ये आदर्श होटल HR के है। ओके, तो आप सब आने वाले यहाँ आराम से आइए, रहिए और अपना जो भी बिजनेस के लिए आते हैं
या कहीं किसी को मिलने के लिए आते हैं, जरूर आप आइए। ಓಕೆ, ವಿತ್ ವೈಫೈ 24 ಅವರ್ಸ್ ವಾಟರ್ ಫೆಸಿಲಿಟಿ, ಹಾಟ್ ವಾಟರ್ ಫೆಸಿಲಿಟಿನೂ ಅವೈಲೇಬಲ್ ಇದೆ. हाँ ಸರ್ ನಮಸ್ತೆ. ಹಾಂ ನಮಸ್ತೆ ಮೇಡಮ್. ಸರ್ ಹೇಳಿ, ನೀವು ಎಲ್ಲಿಂದ ಬರ್ತಾ ಇದ್ದೀರಾ? ಮೇಡಮ್ ನಾವು ಇಲ್ಲೇ ನಗರಪೇಟೆಯಲ್ಲಿರೋದು. ಸೂಪರ್, ನಗರಪೇಟೆಯಿಂದ ಇಲ್ಲಿ ಬಂದಿದ್ದೀರಾ? ಹಾಂ ಮೇಡಮ್, ನಮ್ಮ ಕಸ್ಟಮರ್ಸ್ ಎಲ್ಲ ಆಚೆ ಊರಿಂದ ಬಂದರೆ ಇಲ್ಲೇ ಸ್ಟೇ ಮಾಡ್ತಾರೆ. ಓಕೆ ಓಕೆ, ಹಾಂ ಹಾಂ. ನಮ್ಮದು ಜಮ್ಸ್ಟೋನ್ ಬಿಸ್ನೆಸ್ಸು. ಹ್ಞೂ ನಮ್ಮ ಪಾರ್ಟಿಗಳು ಬಂದ್ಬಿಟ್ಟು ಜೈಪುರು, ಚೆನ್ನೈ, ತಿರುಚಿ ಅಲ್ಲಿಂದ ಬಂದರೆ ಎಲ್ಲರೂ ಇಲ್ಲೇ ಸ್ಟೇ ಮಾಡೋದು. ಸೊ ಯಾಕಂದರೆ ನೀವೇ ಕರ್ಕೊಂಡ್ಬಂದು ಇಲ್ಲಿ ಸ್ಟೇ ಮಾಡೋ ವ್ಯವಸ್ಥೆನೂ ಮಾಡ್ಕೊಡ್ತಾ ಇದ್ದೀರಾ? ಹೌದು ಹೌದು ಮೇಡಮ್. ಸೂಪರ್. ಈಗಿನ ಜನರೇಷನ್ ಅಲ್ಲಿ ಈ ತರ ಓನರಾ ಸರ್ ನೀವು? ಸೊ ಅಂಗಡಿ ಓನರ್ ಅಲ್ಲ, ನಾವು ಅವ್ರಿಗೆ ನಮ್ಮ ಐಟಮ್ ಸೇಲ್ ಮಾಡಕ್ಕೆ ಬರ್ತಾರೆ, ಅವ್ರಿಗೆ ನಾವು ಒಂದು ಸರ್ವಿಸ್ ಕೊಡ್ತೀವಿ ಅಷ್ಟೇ. ಅಂದರೆ ಅವ್ರಿಗೆ ಉಳಿಯೋಕ್ಕೆ ಎಲ್ಲ. ಸೊ ಹೌದು, ಗೊತ್ತಿಲ್ಲದೆ ಇರೋ ಪ್ಲೇಸಲ್ಲಿ ಸ್ವಲ್ಪ ಹೆಲ್ಪಿಂಗ್ ನೇಚರ್ ಇರಲೇಬೇಕಾಗತ್ತಲ್ಲ. ಸೊ ಇವಾಗ ನಿಮ್ಮ ಕಸ್ಟಮರ್ಸ್ಗೆ ನೀವು ಇಲ್ಲೇ ಸ್ಟೇ ಮಾಡಿಸ್ತೀರಾ? ಹೌದು. ಸೊ ಇಲ್ಲಿ ಆದರ್ಸ್ ಲಾಡ್ಜ್ ನಮಗೆ ಎಲ್ಲದಕ್ಕೂ ಕನ್ವೀನಿಯೆಂಟು. ಯಾಕಂದ್ರೆ ಇಲ್ಲಿ ರೈಲ್ವೆ ಸ್ಟೇಷನ್ಗೂ ಹತ್ರ ಆಗುತ್ತೆ, ಬಸ್ ಸ್ಟ್ಯಾಂಡ್ಗೂ ಹತ್ರ ಆಗುತ್ತೆ. ಪ್ಲಸ್ಸು ಬಜಾರ್ಗೆ ಬಜಾರ್ ಸೆಂಟ್ರಲ್ ಇದೆ. ಎಲ್ಲ ಇಲ್ಲಿಂದ ಬಟ್ಟೆ ಮಾರ್ಕೆಟ್ಗೆ ಹೋಗ್ಬೇಕಂದ್ರು, ಜ್ಯುವೆಲ್ರಿ ಮಾರ್ಕೆಟ್ಗೆ ಹೋಗ್ಬೇಕಂದ್ರು, ಸಿಲ್ವರ್ ಮಾರ್ಕೆಟ್ಗೆ ಹೋಗ್ಬೇಕಂದ್ರು, ಸಿಲ್ಕ್ಸ್ ಮಾರ್ಕೆಟ್ಗೆ ಹೋಗ್ಬೇಕಂದ್ರು ಎಲ್ಲದಕ್ಕೂ ಸೆಂಟ್ರ್ ಸ್ಪಾಟ್ ಇದು. ಸೆಂಟ್ರಲ್ ಇದ್ಕೊಂಡು ಇವ್ರು ಇಷ್ಟು ಕಮ್ಮಿ ರೇಟ್ ಹೇಳ್ತಾ ಇದಾರಲ್ಲ, ಸೊ ಅದಕ್ಕೇನು ಹೇಳಕ್ ಇಷ್ಟಪಡ್ತೀರಾ? ಸೊ ತುಂಬಾ ಜನ ನಾವೆಲ್ಲ ಇವಾಗ ಹೋಟ್ಲ್ಗೆ ಎಲ್ಲಾರು ಹೋಗ್ಬೇಕು ಅಂದ್ರೆ ಕಮ್ಮಿ ಅಂದ್ರೆ ಕ್ಲೀನ್ ಆಗಿರಲ್ಲ, ಮೇ ಬಿ ಮೇಂಟೆನೆನ್ಸ್ ಸರಿ ಇರಲ್ವೋ ಏನೋ, ರೂಮ್ ನೋಡಕ್ಕೆ ಇಷ್ಟು ಚೆನ್ನಾಗಿರಲ್ವೋ ಏನೋ ಅಂತ ಅನ್ಕೊಂತೀವಿ ನಾರ್ಮಲ್. ಇವಾಗ ಇವ್ರು ಹೇಳ್ತಾ ಇರೋ ಪ್ರೈಸ್ ಬರೀ 900 ರೂಪೀಸ್ ಡಬಲ್ ಬೆಡ್ರೂಮ್ ಅಂದ್ರೆ ಇಷ್ಟು ಕಮ್ಮಿಲೂ ಇಷ್ಟು ಕ್ವಾಲಿಟಿ ರೂಮ್ ಕೊಡ್ತಾರಾ ಅಂತ ಡೌಟ್ ಬರುತ್ತೆ ಜನಕ್ಕೆ. ಸೊ ಅದಕ್ಕೆ ನಾವು ಲೈವ್ ಆಗಿ ವಿಡಿಯೋ ಕೂಡ ಮಾಡಿ ತೋರಿಸ್ತಾ ಇದೀವಿ. ಸೊ ನೀವು ಕ್ಲೀನ್ಲಿನೆಸ್ ಬಗ್ಗೆ ಮತ್ತೆ ಇಲ್ಲಿರೋ ಓನರ್ ಸ್ಟಾಫ್ಸ್ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ನಮ್ಮ ಡೀಲರ್ಸ್ ಬರ್ತಾರಲ್ಲ ಆಚೆ ಊರಿಂದ, ಒಂದು ಸರಿ ಇಲ್ಲಿ ಸ್ಟೇ ಮಾಡಿದ್ರೆ ತಿರ್ಗಾ ನೆಕ್ಸ್ಟ್ ಇಲ್ಲೇ ಬುಕ್ ಮಾಡಕ್ಕೆ ಹೇಳ್ತಾರೆ ರೂಮ್. ಯಾಕಂದ್ರೆ ಇಲ್ಲಿ ಸರ್ವಿಸ್ ಚೆನ್ನಾಗಿದೆ, ರೂಮ್ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ, ಮತ್ತೆ ಫ್ರೆಂಡ್ಲಿಯಾಗಿ ಇರ್ತದೆ. ಏನು ಬಿಸ್ನೆಸ್ ಮಾಡೋರಿಗೆ ಬಂದ್ಬಿಟ್ಟು ಸೇಫ್ ಆಗಿರುತ್ತೆ ಜಾಗ ಇದು. ನನ್ಗೆ ಗೊತ್ತಿರೋ ಪ್ರಕಾರ ನೀವು ಇಲ್ಲಿ ಈ ಹೋಟ್ಲ್ ಓನರ್ ಅಂತೂ ಎಲ್ಲ ಗೈಡ್ ಕೂಡ ಮಾಡ್ತಾರೆ, ಎಲ್ಲ ಹೇಳ್ತಾರೆ. ಸೊ ಏನು ಲೈಕ್ ಶೈ ಇಲ್ಲ, ಚೆನ್ನಾಗಿ ಮಾತಾಡ್ತಾರೆ. ಹೌದು. ಸೊ ಏನಾದ್ರು ಡೀಟೇಲ್ಸ್ ಬೇಕಾದ್ರೂ ಕೇಳ್ಬೋದು ಅವರು. ಖಂಡಿತ ಅವರು ನಮ್ಮವ್ರಿಗೆಲ್ಲ ಹೇಳಿದ್ದಾರೆ. ಬಂದು ಅವರು ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಬಂದವರು ಆದರ್ಸ್ ಲಾಡ್ಜಲ್ಲೇ ಬುಕ್ ಮಾಡಿಕೊಡಿ ಅಂತ ಕೇಳ್ತಾರೆ. ಅಂದರೆ ಅವರು ಸರ್ವಿಸು ಇದು ನೀವೇ ಹೌದು ಚೆನ್ನಾಗಿದೆ ಅಂತ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಲೋಕಲ್ ಇರೋರೇ ಒಂದು ರಿವ್ಯೂ ಕೊಟ್ಟಿದ್ದೀರಾ, ಅದು ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.